ಹೇಳು ಮತ್ತ ಯಪ್ಪ ನೀನು ದುರ್ಗಾನ್ ಬಂಡಾರ ಹೊಡೆದು ಹೋಗೈತಿ ಮನ್ತಾನ ಏನ್ ಹೇಳುತ್ತಿರುವ ನೀನು ಏನ್ ಹೇಳಿಪ್ಪ ಯಪ್ಪ ಯಾವ ಪಕ್ಕದ ಮನುಷ್ಯವ ಊಟ ಕಳೆದ ಗುಟ್ಟಕ್ಕೆ ಹಾಕ್ಯಾನ ಬಾಗಲ್ದ ಬೂಟ್ ಕಳೆದಾನ ಏನ್ ಯಾರಿಗೆ ಉಳಿದ ಮರ ಈ ರೋಜ್ ನೋಡ್ದಂಗ ಅಕ್ಕಿತ್ತ ಎಲ್ಲ ನೋಡಿ ನಾನು ಕೇಳಿನಿ ಯಾರ್ ಪಾ ಕಾಕಾನಿ ಎಣ್ಣೆ ಏ ಸಾವಿರ ಪತ್ತು ನೋಡಿ ಮೊದಲು ಹೋಗಿ ಕಾಕ ನನ್ನ ತಮ್ಮಗಳಾದ ಇರ್ಪಕ್ಷಿ ಬಸವಂತ ಇರ್ಬೇಕು ನೋಡೋಣ ಬಾಳ ಮಾಡಿ ತಮ್ಮ ಇರ್ಪಕ್ಷಿ ಅವ್ ಸುಂಬಳ ಸೋರ್ಸೋದು ಅಡ್ಡಾಡ್ ನನಗ್ ಕೊಡ್ತಿಲ್ಲ ಅವ್ರದ ಅಲ್ಲೋ ಯಾವ ಬ್ಯಾರೇನ ಕಾಣ್ತಾನಪ್ಪ ಯಾರೇ ಕಾಣ್ತಾರ ಹೆಚ್ಚಿಗೆ ಮಾತನಾಡುದು ಬೇಡ ಈಗಿನ ಹೋದ್ರೆ ಸಿಗ್ತಾನೇನೋ ಮಗ ದೌಡು ಅದು ಸಿಕ್ಕ ಬಿಡ್ತಾನ ಮಗ ನಡಿ ಹೋಗೋಣ ಹೊಲಕ್ಕೆ ಹೋಗಬೇಕಾದರೆ ನಾನು ಹತ್ತಿ ಖರೀದಿ ಮಾಡಿಕೊಂಡು ಬರುವ ಅಷ್ಟರಲ್ಲಿ ಹೋಗಿ ಬರುವಷ್ಟರಲ್ಲಿ ಹಗಲಿ ಹೊತ್ತಿನಲ್ಲಿ ಕದವು ಬಂದೋಬಸ್ತಾಗಿದೆ. ಇದು ನನ್ನ ಲಕ್ಷ್ಯಕ್ಕೆ ತಂದು ನೋಡಿದರೆ ಅಲ್ಲಿ ವ್ಯಾಪಾರ ಹೇಳಿದ ಮಾತು ಇಲ್ಲಿ ಊರ ಜನರ ಮಾತಾಡುವುದು ಎರಡೂ ಒಂದೇ ಆಗಿದೆ. ಹೊಲಕ್ಕೆ ಹೋಗಬೇಕಾದರೆ ಕೀಲಿ ಹಾಕೊಂಡು ಹೋಗಬೇಕಾಗಿತ್ತು, ನೆರಮಣಿಗೆ ಹೋಗಬೇಕಾದರೆ ಚಿಲಕ ಹಾಕೊಂಡು ಹೋಗಬೇಕಾಗಿತ್ತು. ಇದು ನನಗೆ ಪೂರ ಸಂಶಯ ಬರುವಂತೆ ಕಾಣುತ್ತದೆ. ಇದು ಅಲ್ಲದೆ ನಿರ್ಪಕ್ಷಿ ಬಸವಂತ ಮನೆಯಲ್ಲಿದ್ದಂತೆ ಕಾಣುವುದಿಲ್ಲ, ಮೇಲಾಗಿ ಗಂಗಾನು ಕಾಣುವುದಿಲ್ಲ. ನಾನು ಇಲ್ಲೇ ಕಟ್ಟಿ ಮೇಲೆ ಕುಂತು ವಿಚಾರ ಮಾಡಿದ್ರಾಯ್ತು. ಗಂಗಾ ದ್ವಾರ ಬಾಗಿಲಲ್ಲಿ ಹಿರಿಯ ಬಂದು ಬೋರಾಡ್ತಿರುವನು ಹೆಣ್ಣು ಮೇಲೆ ಬಹಳ ಘೋರವಾಯಿತು. ಗಂಗಾ ಕದವನ್ನು ಮುರಿದು ಒಳಗೆ ಬಂದ್ಗಿಂದನು ಒಂದು ಬಂಡಿಗಾಲಿಯಾರ ಅನ್ಸೋಂತಕ್ಕೆ ಅದು ಏನ್ ಶಬ್ದ ಆಗತ್ತಪ್ಪ ಏನೋ ಸಪ್ಪಳು ಏನ್ ಮರ ಅಡ್ವಾನ್ಸ್ ಮಾಡ ಮಾಡೋಣ ಮಗ. ಏನ್ ಮಾತಿದ್ದಳು ಬಾಗಿಲದಾಗ
ಅಂಜಬಾರ್ದಾರು ಆದ ಕಾರಣ ಸಂಘ ನೀನು ಅಂಜಬಾರ್ದಾಯ್ತು ನೋಡು. ಗಂಗಾ ಗಂಗಾ ಹೇಳ್ತಾರೆ ಕೇಳೋದು ಕೇಳೋ. ಬೇಡ ಬೇಡ ಹೋರಾಡುತ್ತಿರುವನು. ಗಂಗಾ, ಹೇಗಾದರೂ ಮಾಡಿ ನನ್ನನ್ನು ಪಾರ ಮಾಡುವ ಭಾರ ನಿನ್ನನ್ನು ಕೂಡಿದೆ ಗಂಗಾ. ಸಂಗ ಹೇಳ್ತಾರೆ ಕೇಳು. ಗಂಗಾ ಚಂದ ಹೇಳುವಂತ ಕೇಳು. ಅಜಬೇಡ ಸಂಗ ನೀನು ಸಂಗ ಇನ್ನು ಮುಂದೆ ಆ ಚಾಪೆ ಹೆಸರಲ್ಲಾದ್ರೂ ನಿನ್ನನ್ನು ಸುತ್ತಿಡುತ್ತೇನೆ, ಇದಲ್ಲದೆ ಬಚ್ಚಲ ಮೂಲೆಲ್ಲಾದ್ರೂ ನಿನ್ನನ್ನು ಮುಚ್ಚಿಡುತ್ತೇನೆ. ಸಂಗ ನೀನ್ ಅಂಜಬಾರಾಗಿದ್ದಳು. ಗಂಗಾ, ಚಾಪಿ ಸುಳಿಯಲ್ಲಿ ಸುತ್ತಿ ಹೋಗುವಂತ ಮನುಷ್ಯ ನಾನಲ್ಲ. ಗಂಗಾ,
ಹೇಗಾದರೂ ಮಾಡಿ ನಿನ್ನ ಮುತ್ತಿನ ಸೆರಗಿನೆಲ್ಲಾದರೂ ಮರಿ ಮಾಡಿ ನನ್ನ ದಾಟಿಸುವ ಪಾರ ನಿನ್ನನ್ನು ಕೂಡಿದೆ. ಜಲಗಿನ ಪಾರಾಕತ್ತಪ್ಪ ಗಡಿ ಏನ್ ಮಾಡ್ತಿರ್ತೀನಿ ಅದನ್ನ ನೋಡು ಅಂತ ಹೆಂಗ್ ಹಿಡ್ಕೋಣ ಸಂಘ ನಾನು ಅದರ ಮುತ್ತಿನ ಶರವನ್ನು ಮುಂದೆ ಮಾಡುತ್ತೇನೆ. ಸಂಘ ಪಾರಾಗಿ ಹೋಗುವಂತ ನಾವು ಹುಷಾರ ಹುಷಾರ್ ಮಗಳ ಬೆದರ ಹುಷಾರ ಮೂರು ಬಡಿ ಜಡ್ಜಿ ಕಾಣ್ತಾನೆ ಮಗನಾಗೆ ಯಾಕೆ ಕೊಲಿ ಮಾತು ನಾಯನ ಅಂತ ಕೆಲಸ ಮಾಡ್ಯಾನೆ ಅಲ್ಲಿ ಹೋಗ ಮಗಳ ಅವ್ನು ಹಿಡ್ಕೊಂಡು ನಾನು ಅಂದ್ರೆ ಬಿಟ್ಟು ನಾನು ಹಿಡ್ಕೊಳಕ್ ಬಂದ ಅವನಾಗ ಕಣ್ಣಿಪ್ಪಾಣಿ ಅದ್ಕ ನಿನ್ ಟಕ್ಕ ಹಿಡ್ಕೊಂಡಿಪ್ಪಾಣ ಮಗನ ನೀನು ಪಗಾರ ತಗೊಂಡು ಬಂಡೇ ಆಗ್ತಮ್ಮ ನಮ್ಮ ಮನೆ ಬಿಟ್ಟು ಪಗಾರ ಕೊಡ್ತೀಯ ಅಪ್ಪನಿಂದ ಹೊಡೆದ ಮಾಡಿ ಇಟ್ಕೊ ನೋಡಲ್ಲ ಮಗನ ಮೊದಲು ನನ್ ಪಗಾರ ನೀನು ಹೇಳ್ತಾವ್ ನಡಿ ಓದಿ ಬಾ ಕಟ್ಟಿ ದುಡ್ಡು ಕೊಟ್ಟು ಸುಳಿ ಮಗನ ಅರ್ಥ ಬಂದಿಲ್ಲ ಆಮೇಲೆ ನಮ್ಮ ಮೋನಿ ಹುಡುಗದಾನ ಬೇಕಾದ್ರೆ ನಮ್ ಗಾಡಿ ಮೇಲೆ ಹತ್ತಿಸ್ಕೊಂಡು ಬರಬಾರ ಹಾದಿಲ್ಲ ಕರ್ಕೊಂಡು ಹೋದ್ರು ಬಂತು ಮಾಡಿ ಬಾ ಇಲ್ಲಿ ನನ್ನ ಗುಳ್ಳನ್ನು ಕೇಳಿ ತನ್ನನ ಕೊಂಡು ಸಣ್ಣ ರುಮಾನನ್ನು ಚೆಲ್ಲಿ ಹೋದವನು ಯಾರವನು? ಒಳ್ಳೆ ಮಾತಿನಿಂದ ಹೇಳಿದರೆ ಸರಿ, ಇನ್ನು ಅವನೇ ನಿನ್ನ ಹಾಕಿ ಕೊಡುತ್ತಾನೆ. ಏನಿ ಪ್ರಿಯಾ ಪ್ರಿಯ ಹೇಳ್ತಾನೆ ಕೇಳ್ರಿ. ಅದೇ ನೀವು ಚಂದವಾಗಿ ಹೇಳುವಂತ ಕೇಳು. ನಾನಾದ್ರೂ ಅಂಗಳದಲ್ಲಿ ಗೋಧಿ ಮತ್ತು ಕಡ್ಲೆಯನ್ನು ಒಣಗಾರ ಹಾಕಿದ್ನಿ. ಆದ ಕಾರಣ ಗೌಡರ ಹುಡುಗರೆಲ್ಲ ಬಂದಿದ್ದೋರಿ. ಆ ದಡ್ಡದೋತ್ರವನ್ನು ಪ್ರಿಯಾ ನಾನಾದ್ರೂ ಕಸದಾರ ಹಿಡಿದು ನೋಡ್ರಿ. ಕಚ್ಚ ಹರ್ಕದನಿಂದ ಬಚ್ಚಿಟ್ಟ ಆ ಹುಟ್ಟು ಸುಳಿಮಗ ಸಂಜೆ ನಂದು ತೋರಿಸಿದರೆ ಒಳ್ಳೆಯದು, ಇಲ್ಲವಾದರೆ ನನ್ನ ಮನಸ್ಸಿಗೆ ಬಂದಂಗ ನಿನ್ನನ್ನು ಕಬ್ಬು ಹಾಕುತ್ತೇನೆ. ಯಾತ್ತರವಿರಲೇ ಹುಟ್ಟ ರಂಡೆ. ಸಮಾಧಾನ ಸಮಾಧಾನ. ಹೇಳಿ ಪ್ರಿಯಾ, ಇನ್ನು ಮುಂದೆ ಪ್ರಿಯ ಹೇಳ್ತೇನೆ ಕೇಳ್ರಿ. ಅದೇ ನೀವು ಮುಂದೆ ಚಂದವಾಗಿ ಹೇಳುವಂತಾಗು. ಹಾಕಬೇಡ
ಪ್ರಿಯ, ಇಂಥ ಹಾಲು ಹರಳೆಯನ್ನು ತಂದು ನೀವು ಅದನ್ನ ಕೊರಳಿಗೆ ಹಾಕಬೇಡ್ರಿ. ನೀವು ಕಣ್ಣಲ್ಲಿ ನೋಡಿ ಕಿವಿಲೆ ಕೇಳಿ ಇಂಥ ಮಾತನ್ನು ಆಡಬೇಕ್ರಿ. ಆಗ್ಲಿ ಪ್ರಿಯ, ಇನ್ನು ಮುಂದೆ ನಿಮಗೆ ಇಷ್ಟೊಂದು ಸಂಶಯ ಬಂದರೆ ನಿಮ್ಮ ತಮ್ಮಗಳನ್ನು ಕರೆಸಿ ಅವ್ರನ್ನ ವಿಚಾರ ಮಾಡೋದ್ರಾಗ್ರಿ. ಕಂಜಿ ಹೇಳ್ತೀನಿ, ಕೇಳುವಂತ ಚಂದವಾಗಿ ಹೇಳ್ರಿ. ಬೇಕಾದ ಬೇಡ ತಿನ್ನ ಮೂಗ ಕೊಡ ಕಡಿ ಕೊಟ್ಟೆ ಕೈಯಾಗ ನಿನ್ನನ್ನು ಬಂದಿರದ ಗಿಳಿಯಂತೆ ಸಾಕಿದ್ದೆ, ಬೇಕು ಬೇಡ ತಿಳಿಸಿದ್ದೆ. ನಾನು ವೀರಭದ್ರ ಅನ್ನೋದು ನಿನಗೆ ತಿಳಿಲಿಲ್ಲವೇ? ನನ್ನ ಮೂಗನ್ನು ಕೋದು ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟಂತೆ ಮಾಡಿದೆ. ಇಂಥ ಬಹದ್ದೂರಿನ ಅವರು ಕಳೆದಿ ಈ ಹೊಂಗನ ಊರಾಗ ಎಲ್ಲಿದ್ದಾನು ತೋರಿಸ್ತೀವೋ ಅಥವಾ ನನ್ನ ಮನಸ್ಸಿಗೆ ಬಂದಂತೆ ಇಚ್ಛೆ ಕಡ್ದು ಹಾಕಲು ಯಾಚರವಿರಲಿ ಹುಟ್ಟ ರಂಡೆ ಎದೆ ಬಲಬತ್ರಿ. ಹೇಳಿ ಪ್ರಿಯಾ, ನಿಮಗೆ ಇಷ್ಟೊಂದು ಸಂಶಯ ಬಂದರೆ ನಿಮ್ಮ ತಮ್ಮಗಳನ್ನು ಕರೆಸಿ ಅವ್ರನ್ನ ವಿಚಾರ ಮಾಡೋದ್ರಾಗ್ರಿ. ಎಲೆ ಬಲಭದ್ರಿ, ನೀನು ನನಗೆ ಕಬಲಾಗುವಂತೆ ಕಾಣುವುದಿಲ್ಲ. ನನ್ನ ತಮ್ಮಗಳಾದ ಇರ್ಪಕ್ಷಿ ಬಸವಂತನ ಕರೆಸಿ, ತಮ್ಮ ಇರ್ಪಕ್ಷಿ ಬಸವಂತ ಬರ್ರಿಯ ಇಂಥ ಕಡೆ ಬರುವಂತರಾದರೆ ನಮ್ಮ ಬಸವಂತ ಅಣ್ಣನು ವ್ಯಾಪಾರದಿಂದ ಬಂದಂತೆ ಕಾಣುತ್ತದೆ. ನಾವಾದ್ರೂ ಗರಡಿ ಮನೆಗೆ ಬಂದವರು ಇಲ್ಲೇ ಇರುತ್ತೇವೆ. ಬೇಗನೆ ಹೋಗುನು, ನಡೆಯುವಂತನಾಗು. ಹೌದೌದಣ್ಣ, ಅಣ್ಣನು ಯಾರ್ದೋ ಮೇಲೆ ಬಡದಾಡ್ತಾನೋ ಗೊತ್ತಿಲ್ಲ, ಕಡ್ದಾಡ್ತಾನೋ ಗೊತ್ತಿಲ್ಲ. ನಾವಾದ್ರೂ ಬೇಗನೆ ಹೋಗುವಂತ ನಡೆಯುವಂತನಾಗು. ಅಣ್ಣ ಸೂರ್ಯಚಂದ್ರರಂತೆ ಇರುವಲ್ಲಿಲ್ಲ ಮುಖ ಕಳೆದಂತೆ ಆಗಿತ್ತು. ಯಾವನಾದ್ರೂ ಗಂಡಸು ಏನಾದ್ರು ಅಂದ್ರೆ ಹೇಳು, ಅವನು ಚಂಡನ್ನು ಕೊಡುತ್ತಾನೆ. ಯಾವನಾದ್ರೂ ಹೆಂಗಸು ಏನಾದ್ರು ಅಂದ್ರೆ ಹೇಳು, ಅವಳ ಮೂಗನ್ನು ಕೊಯ್ತಾನೆ. ಬೇಗನೆ ಹೇಳಣ್ಣ. ಅಣ್ಣ ದಿನಪ್ರತಿ ನಮ್ಮ ಕೂಡ ನಗು ನಗುತ್ತಾ ಮಾತನಾಡುತ್ತಿರುವೆ. ಇವತ್ತೇಕೋ ನಿನ್ನ ಮುಖದಲ್ಲಿ ಸಿಟ್ಟು ಕಾಣುತ್ತಿರುವೆ. ಯಾವೇನಾದ್ರು ಅಂದಿದ್ದಾನೆ ಅಣ್ಣ? ಬೇಗನೆ ಹೇಳು. ಆ ಚಂಡನ ರುಂಡವನ್ನು ಕಡಿದು ನಿನ್ನ ಪಾದದಲ್ಲಿ ಅರ್ಪಿಸುತ್ತಿರ್ತೇನೆ. ತಮ್ಮಗಳ್ಯ ನಿಮ್ಮ ಮುಂದೆ ಏನಂತ ಹೇಳಲಿ? ನನಗೆ ಹೇಳಿದರೆ ನಾಚಿಕೆ ಬರುವುದು. ಒಂದೇಳೆ ಹೇಳಿದರೆ ನನ್ನ ಹೊಟ್ಟೆಯಲ್ಲಿ ಉರಿಯು ತಗತಗನೆ ಉರುತ್ತಿರುವುದು. ಅಣ್ಣ ಅಂತ ಮಾತು ಇದ್ದರೆ ಅದು
ಅದನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳಬೇಡ. ಬೇಗನೆ ಈ ವೀರನ ಮುಂದೆ ಹೇಳುವಂತನಾಗೋ. ತಮ್ಮಗೌಡ್ರ ಹೇಳ್ತೇನು ಕೇಳುವಂತನಾಗದೆ ಹೇಳುವಂತನಾಗೋಣ. ಸಂಜೆ ಒಳಗಿಂದ ಒಳಗ ಆ ಸಂಜಾನ ಸಾಹಸನ್ನು ಮಾಡಿದ್ದಾಳೆ. ಇನ್ನೇನು ಮಾಡಬೇಕು ಹೇಳರಿ. ಅಣ್ಣ ಏನೆಂದು ಹೇಳ್ತೀರ ನೀನು? ಆ ಕೊಟ್ಟ ಸಂಖ್ಯೆ ನಮ್ಮ ಮನೆಯಲ್ಲಿ ಇಂಥ ಕೆಲಸ ಮಾಡಿದ್ದಾನವೇ? ನೀ ಇಂಥ ಜಗಳ ನಾ ಏನಾರ ಇದ್ದಿದ್ರ ಅಣ್ಣ ಆ ಮಗ ಸಂಖ್ಯೆ ಪಾರ ಹೋಗುದು ಬಹಳ ಕಠಿಣ ಇತ್ತು. ಇದೊಂದೇಳೆ ಹೋಗಿದ್ದಾನು ಹೋಗಲಿ, ನಾಳೆ ಬೇಗ ಆದರೂ ಹೊತ್ತೇರಾಗಲಿ. ಆ ಮಗನ ರುಂಡವನ್ನು ಕಳೆದ ನಿನ್ನ ಪಾದಗಳಿಗೆ ಅಪ್ಪಿಸಿದ್ರೆ ನನ್ನ ಹೆಸರು ಬಸವಂತನೇ ಅಂದವನು. ಬುಟ್ಟಿ ಒಳಗೆ ಬಚ್ಚಿಟ್ಟ ಸರ್ಪದಂತೆ ಇರುವ ನಮ್ಮ ಸಿಟ್ಟನ್ನು ನಾವೇ ಎಟ್ಟಿಸಿಕೊಳ್ಳಬೇಕು. ಇನ್ನು ಒಂದು ವೇಳೆ ಪಾರಾಗಿ ಹೋಗಿದ್ದಾನೆ ಹೋಗ್ಲೆ, ನಾಳೆ ಬೆಳಗ್ಗೆ ಹರಿಕೊಡದ ಪ್ರಾಣವನ್ನು ತೆಗೆಯದಿದ್ದರೆ ನನ್ನ ಹೆಸರು ವಿರೂಪಾಕ್ಷನಲ್ಲ. ಅಮ್ಮ ವಿರೂಪಾಕ್ಷಿ ಬಸವಣ್ಣ ನನಗೆ ಬಹಳ ಕೋಪ ಬಂದಿರುವುದು. ಅವಳನ್ನು ಹಿಡಿದು ತರುವಂತರ ಕಡಿದು ಹಾಕಿ ಬಿಡುವ. ಈಗಲೇ ಕಡಿದು ಹಾಕಿ ಬಿಡುತ್ತೇನೆ. ಅಣ್ಣ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳು, ಅಣ್ಣ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳು. ಹೇಳ್ತೇನೆ ಕೇಳುವಂತ ನಾವು ಚಂದವಾಗಿ ಹೇಳುವಂತರಾಗ್ರಿ. ಅಣ್ಣ ಹೆಣ್ಣನ್ನು ಕೊಡುವುದು ಒಂದೇ, ಬಾಗಿಲು ಮುಂದಿರುವ ನಾಯಿಯನ್ನು ಕೊಡುವುದು ಒಂದೇ. ಮೊದಲು ಆ ತಂಗಿಯನ್ನು
ಕತ್ತರಿಸಿ ಆ ನಂತರ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡೋಣ. ನಿನ್ನ ಒಬ್ಬಗೇನು ಸಿಟ್ಟು ಹುಡ್ದೇನ, ನಮಗೇನು ಸಿಟ್ಟಿಲ್ಲ ಅಂತ ತಿಳ್ಕೊಂಡೇನ? ಹಾ ಮೈದುನ್ರ ಹೇಳ್ತೇನೆ ಕೇಳ್ರಿ. ನಾಳೆ ಅಂತಾರ ಬಿಡ ತಮ್ಮೋಡ ಕೇಳ್ರಿ. ಅದೇನು ಚೆನ್ನಾಗಿ ಹೇಳ್ತಾರ. ಸೇರಲಾರದ ಗಂಡ ಹಾದರಾದ ಹೊರಿಸಿದಾನು. ನೀವಾದ್ರೆ ಅವನಿಗೆ ಒಂದು ಸ್ವಲ್ಪ ಬುದ್ಧಿ ಜ್ಞಾನವನ್ನು ಹೇಳುವಂತರಾಗರೆ. ಗಂಗಾ, ನಮ್ಮ ಅಣ್ಣನಿಗೂ ನಿನಗೂ ಏನು ಸೇರಬಾರ್ದಾಗಿತ್ತು. ಅಣ್ಣನ ಹೆಂಡತಿ ಅಂದ್ರೆ ತಾಯಿಯ ಸಮಾನೆಂದು ತಿಳಿದುಕೊಂಡಿರುವೆ. ನೀನು ಹುಟ್ಟಂತ ಪಿತಾಂಬರ, ತೊಟ್ಟಂತ ಚರ್ದಾರ, ಹಾಕಿಕೊಂಡಿರುತ್ತದೆ ಹಾಗೆಯನ್ನು ಕೊಟ್ಟತ್ತು ಬಿಚ್ಚಟ್ಟು ಹೊಂಟೆ ಹೋಗುವಂತಳಾಗು. ಗಂಗಾ, ನೀವು ಹುಟ್ಟಂತ ಪಿತಾಂಬರ, ಕೊಟ್ಟಂತ ಜರ್ದಾರಿ, ಹಾಕಿದಂತ ದಾಗಿನು ಬಿಚ್ಚಿಟ್ಟು ಹೊಂಟೆದ್ದು ಹೋಗುವಂತಳಾಗು. ಹೆಂಪ ಮೈದುನ್ರ, ಹುಟ್ಟಂತ ಪೀಠಂಬರ, ತೊಟ್ಟಂತ ಜರತರ, ವಾಲೆ ಬೂಗಡಿನತ್ತ ಇವನೆಲ್ಲ ನಾನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ. ಆದರೆ ನಿಮ್ಮ ಅಣ್ಣ ಕಟ್ಟಿರುವ ಆ ಮಾಂಗಲ್ಯ ಸೂತ್ರವನ್ನು ಅವರ ಬಂದು ತಗೊಂಡು ಹೋಗಲಿ, ಅವ್ರನ್ನ ಕಳಿಸೋದ್ರಾಗರೆ. ಅಣ್ಣ, ಹುಟ್ಟಂತ ಪಿತಾಂಬರ, ಕೊಟ್ಟಂತ ಜರ್ತಾರ, ಹಾಕಿಕೊಂಡಿರುವಂತದ್ದಾಗಿನವರು ಕೊಟ್ಟಳು, ಮಾಂಗಲ್ಯ ಸೂತ್ರವನ್ನು ಅವರು ಕೊಟ್ಟಲ್ಲ. ಅದಕ್ಕೆ ನೀನೇ ಹೋಗಿ ಇಸ್ಕೊಂಡು ಬರುವಂತನಾಗು ಅಣ್ಣ. ಅಣ್ಣ, ಹುಟ್ಟಂತ ಪಿತಾಂಬರ, ಕೊಟ್ಟಂತ ಜರ್ದಾರಿ, ಹಾಕಿದಂತ ದಾಗಿನು ಎಲ್ಲವನ್ನು ಉಚ್ಚಿ ಕೊಟ್ಟಳು, ಮಂಗಳಸೂತ್ರವನ್ನು ಕೊಡಲಿಲ್ಲ ನೋಡಣ್ಣ. ರಾಮಗೌಡ್ಯ, ನಾನೇ ಹೋಗಿ ಬರುತ್ತೇನೆ, ಸ್ವಲ್ಪ ಇಲ್ಲೇ ಕುಂದ್ರುವಂತನಾಗ್ರಿ. ಎಡೆ ತಂಗಿ, ನೀನು ಹುಟ್ಟಂತ ಪಿತಾಂಬರ, ತೊಟ್ಟಂತ ಜರ್ತಾರ, ಹಾಕಿದಂತ ದಾಗಿನಗಳನ್ನು ಕೊಟ್ಟಿ ಮಂಗಳ ಸೂತ್ರವನ್ನು ಯಾಕೆ ಕೊಡಲಿಲ್ಲ? ಮೊದಲು ನಾವು ಕಚ್ಚಿದ ತಾಳಿಯನ್ನು ಕೊಟ್ಟು ಬಿಡು. ಹೇಳ್ತೀನಿ ಕೇಳ್ರಿ. ಅದೇ ನೀವು ಚಂದವಾಗಿ ಹೇಳುವಂತವಾಗು.
ಕೇಳಿ ಪ್ರಿಯ. ಉಂಟಂತ ಪೀತಾಂಬರ ತೊಟ್ಟಂತ ಛರತರ ವಾಲಿಬೂಡಿನತ್ತ ಇವಳೆಲ್ಲ ನೀವು ಕಸಿದುಕೊಳ್ಳಿ. ಆದರೆ ನೀವು ಕಟ್ಟಿರೋ ಈ ಮಂಗಲ ಸೂತ್ರವನ್ನು ಪ್ರಿಯ ದಯವಿಟ್ಟು ಬಿಟ್ಟು ಬಿಡುವಂತರಾಗ್ರಿ. ತಂಗಿ ಸತಿಪತಿ ಎಂಬ ಹಿತವನ್ನು ಹಿತವಿಲ್ಲದ ಮತಿಗೆಟ್ಟ ಹೆಣ್ಣಿಗೆ ಮಾಂಗಲ್ಯ ಸೂತ್ರವು ಏಕೆ ಬೇಕು? ನನ್ನ ಮಾಂಗಲ್ಯವನ್ನು ಕಿತ್ತು ಕೊಡುವಂತಳಾಗು. ಹಾಗಾದ್ರೆ ಪ್ರಿಯ ತಗೊಳ್ತಾರೆ.
ತಂಗಿಯರೇ, ಕೊಟ್ಟಂತ ತಾಯಿ ತಂದೆಯರೇ, ನಾನು ಒಂದು ಮದುವೆ ಗಂಡ ಮೇಲೆ ಪಾಪದ ಕೆಲಸವನ್ನು ಮಾಡಿದ್ರಂತ ಹೇಳಿ ನನ್ನನ್ನಾದ್ರೂ ಹೊರಗೆ ಹಾಕಿದಾರು. ಆದ ಕಾರಣ ಇಂಥ ಕೆಲಸವನ್ನು ನೀವು ಯಾರು ಮಾಡ್ಬಾರ್ದಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ. ಪೂಜೆ ಏನ್ಪಾ ಬಳಪಣ್ಣ, ಯಾರು ಅವ್ರು ಹೊರಗೆ ಬಂದು ಹೋದ್ರವ್ರ? ಅಣ್ಣ ಏನು ಗುರ್ತಾತ್ಲ ಏನ್ರಿ ನಿಮಗ? ನನಗೇನು ಗೊತ್ತಾಗ್ಲಿಲ್ಲ ನೋಡ್ ತಂಗಿ. ಅಣ್ಣ ನಿಮ್ಮ ತಂಗಿ ಗಂಗಾವತಿನ ತಂಗಿ ಹಾ ನಾನಂತಕ್ಕೆ ವಾ ಇಲ್ಲಿ ತನ ಬಂದಿದ್ದಕ್ಕ ಏನಪ್ಪ ಅಣ್ಣ? ಹಾ ತಂಗಿ ನೋಡ್ರಿ ಹಾ ಮೇಲ್ಮನೆ ಸಂಜ್ಞಾನ ಸಂಘ ಮಾಡಂತ ಹೇಳಿ ಹಾ. ಅಣ್ಣ ನನ್ನ ಮಗತಾನ ಹರಿಸಿಟ್ರಿ. ಹಾ ಈಗ ಅಣ್ಣ ಸಂಜ್ಞಾನ ಅಂದ್ರು ನನಗ ಭೇಟಿ ಮಾಡ್ಸೋದ್ರಾಗ್ರಿ. ತಂಗಿ ಹಾ. ಈಗಿಂದೀಗಲೇ ಹೋಗೋಣ ಬಾರವಾ ತಂಗಿ. ಅಣ್ಣ ನಡೀರಿ. ಸಂಗಾಣ ಸಂಗಾಣ ಏನ್ ಗೆಳೆಯ ಬರಲ್ಲ ಮಿತ್ರ ಸಂಗಾಣ ನಾವಂದ್ರು ಬಂದಿದ್ವಿ ನೋಡ ಗೆಳೆಯ ಹಾ ಇಂತ 60 ಬಂದು ಹೋಗೆಳೆಯ ಮಿತ್ರ ಸಂಗಾಣ ಹಾ. ಐತಲ್ಪ ನೀವು ಮಾಡಿದಕ್ಕೆ ಇದು ಹಾ ಅದಕ್ಕಾಗಿ ಹಾ ಗೆಳೆಯ ಹಾ. ಹುಟ್ಟಂತ ಪಿತಾಂಬರ ತೊಟ್ಟಂತ ಜರ್ತಾರ ಹಾ. ಆಗಿದಂತ ದಾಗಿನ ಎಲ್ಲಾ ಕಸ್ಕೊಂಡ ಹಾ. ಗೆಳೆಯ ಗಂಗಾನಾದ್ರು ಹೊರಗೆ ಹಾಕ್ಯಾರ. ಹಾಗೆ ಗೆಳೆಯ ಆಕಿಗೆ ಕರ್ಕೊಂಡ್ ಬಂದಾನೆ. ಹಾ. ಗೆಳೆಯ ಏನ್ ಹೇಳ್ತಿ ಹೇಳಕ್ಕಿ ಗೆಳೆಯ ಗೆಳೆಯ ಬರಲ್ಲ ಗಂಗಾನಾದ್ರೂ ಹೋಗಿ ತೆರೆಯುತ್ತ ನಾವು ತಂಗಿ ಹಾ. ಒಳಗಾದ್ರು ಬರುವಂತಳ ಆದ್ರಿ ಸಂಘ ಹಾ. ನಿನ್ನ ಸಂಘ ಮಾಡಿದಂತ ಹೇಳಿ ಹಾ. ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾ. ವಾಲಿ ಮುಗುಳಿನತ್ತ ಎಲ್ಲ ಕಸಿದುಕೊಂಡು ಹಾ. ಸಂಘ ಮಾಂಗಲ ಸೂತ್ರವನ್ನು ಹೊರದುಕೊಂಡು ಹಾ. ನನ್ನನ್ನಾದರೂ ಹೊರಗೆ ಹಾಕಿದಾರು. ಹಾ. ಇನ್ನು ಮುಂದೆ ಸಂಘ ನಾನು ಏನು ಮಾಡಲಿ? ಗಂಗಾ ಹಾ ನಾ ಇರೋ ತನಕ ನೀ ಅದಕ್ಕೇನು ಚಿಂತೆ ಮಾಡಕ್ ಹೋಗ್ಬೇಡ. ಆಹಾ. ಗಂಗಾ ಹ್ಮ್. ನಿನಗೆ ಸೀರೆ ಕುಬಸ ಆಹಾ. ಇದು ಅಲ್ಲದ ಇದು ಅಲ್ದ? ಕಾಳು ಕಡಿ ಎಲ್ಲ ಹಾ. ನನ್ನ ಜೀವನಗಳ ಬಹಳ ನಿನ್ ಕೊಟ್ಟ. ಹಾ ಹಾ ಗಂಗಾ ನಿನ್ನ ಮನೆ ಮಠ ಆದ್ರೂ ಬಿಟ್ಟು ಬರ್ತಾನ. ಯಾಕಂದ್ರ ಇಲ್ಲೇ ಇದ್ರೆ ಮೊದಲ ವೈರಿಗಳ ಮುಂದೆ ಓಡಾಡೋದು ಬೇಡ, ಹೌದು. ಅವ್ರ ಕಣ್ಣಾಗ ಉಳಿದು ಬೇಡ. ಹಾ ಹಾ ಇದು ಚಲೋ ಆಗುದಿಲ್ಲ. ಹ್ಮ್. ನನ್ನ ಜೀವನಗಳ ಬಹಳ ನಿನ್ನ ಹ್ಮ್. ನಿನ್ನ ಮನೆ ಮಾಟ ಆದ್ರೂ ಬಿಟ್ಟು ಬರಕ್ ಕಷ್ಟ ನೋಡು ಗಂಗಾ, ಅಲ್ಲೇ ಇರುವಂತ ಕೇಳು. ಹಾ ಹಾ ಅಂದ್ರೆ ಸಂಘ ಹಾ. ಹೆಣ್ಣ ಕೆಟ್ರ ತವ್ರ ಮನೆಗೆ, ಹೊಣ್ಣ ಕೆಟ್ರ ಪತ್ತಾರ ಮನೆಗೆ ಅಂದ ಹಾಗೆ ಹಾ. ಸಂಘ ನಾನಾದ್ರೂ ನನ್ನ ತವ್ರ ಮನೆಗೆ ಹೋಗಬೇಕು. ಹಾ ಆಯ್ತು, ನಾನಾದ್ರೂ ಹೋಗುತ್ತೇನೆ. ಪಳಪಳನ ಕಳಿಸಿಕೊಡೋದ್ರಾಗ್ರಿ. ಗಂಗಾ ಬಹಳ ಕಳಿಸ್ಕೊಡ್ತೀನಿ ನೋಡು. ಹಾ. ಏನ್ ಗೆಳೆಯ ಬಹಳಣ್ಣ ಹಾ ಪೇಟೆಗೆ ಹೋಗಿ ಹಾ. ಗಂಗಾಗ ಸೀರೆ ಕುಮಸ ಹಾ. ಗಂಗಾ ಇದು ಅಲ್ಲದ ಹಾ. ಆಕೆ ಏನ್ ರೇಷನ್ ಇರ್ಬೇಕೆಲ್ಲ ತಗೊಂಡು ಹಾ ಗೆಳೆಯ ಆ ಬಯಲಾಡ್ ಮಠ ಆಕಿನ ಬಿಟ್ಟು ಬರುವಂತ ನಾವು ಗೆಳೆಯ. ಮಿತ್ರ ಸಂಗಾಣ ಹಾ. ಈಗಿಂದೀಗಲೇ ಹೋಗ್ತೇನೆ ನೋಡ್ಕೆ ಗೆಳೆಯ ಈಗ ನೀಗ ಹೋಗಿ ಬಿಟ್ಟು ಬರುವಂತ ನಾವು ಪಳಪಳ ಹೋಗೋಣ್ರಿ. ಬಾ ತಂಗಿ ಹೋಗೋಣ. ತಮ್ಮಗಡ್ರ ಈಗ ಬೈಲೋಡ್ ಕಚ್ಚಿದಂತೆ ಆಯ್ತು. ಇನ್ನ ಮೇಲೆ ಆ ಸಂಜಾನ ಸಾಹಸವನ್ನು ಮಾಡುವಂತವರಾಗಲಿ. ಹೌದೌದಣ್ಣ, 20 ಜನ ಹೇಳಿ ಮಾತು ನಿಜ ಐತಿ. ಅವನ ಜೀವದ ಗೆಳೆಯಾದ ಬಾಯನ ಸವಾಸ ಮಾಡಿ ಮೋಸದಿಂದ ಹೊಂಚು ಹಾಕಿ ಆ ಸಂಜ್ಞಾನನ್ನು ಕರೆದುಕೊಂಡು ಬರ್ತೇವೆ, ಬಾಯನ್ನು ಕರೆದುಕೊಂಡು ಬರ್ತೇವೆ. ತಮ್ಮಗಡ್ರ ಈಗಲೇ ಹೋಗಿ ಕರೆದುಕೊಂಡು ಬರುವಂತರಾಗಲಿ. ಹಾ ಬಳಪಣ 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 ಯಾರಪ್ಪ ಅವ್ರು ಹೊರಗೆ ಬಂದು ಹೋದ್ರವ್ರ? ಯಾರಪ್ಪ ಬಳಪಣ ಶರಣು ಶರಣ್ ಪಾಯರ್ ಪಕ್ಷಿ ಬಸವಂತ ಶರಣ. ಯಾಕಪ್ಪ ಬಡವನ ಮನೆಗೆ ಭಾಗ್ಯ ಬಂದಂಗ ಆತಲ್ಲ? ಬಾಳಣ್ಣ ಏನಾದ್ರು ಕೆಲಸ ಇದ್ರು ಬರುವುದಲ್ಲ. ನಮ್ಮ ಅಣ್ಣ ನಿನ್ನನ್ನು ಅಗತ್ಯವಾಗಿ ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಹಾ. ಬೇಗನೆ ಹೋಗುನು ನಡೆಯುವಂತನಾಗು.
ಏ ಇರ್ಪಕ್ಷಿ ಬಸವಂತ ನನ್ನ 18 ಕೆಲಸಗಳು ಅವನೆಲ್ಲ ಬಿಟ್ಟ ನನಗೆ ನಿನ್ ಮೇಲೆ ಬರಾಕ ಹೌದು ನೋಡಪ್ಪ. ಬಾಳಪ್ಪಣ ಚಿಂತೆ ಮಾಡಕ್ ಹೋಗ್ಬೇಡ. ನಮ್ಮ ಅಣ್ಣ ಮೇಲೆ ಹೋದ್ರ ಆ ಸಂಖ್ಯೆ ಆಗ್ಬೇಕು ಕೊಡ್ಲೆ ನಿನಗ್ ಬೀಳತೈತೆ ಬಾಳ ಜೋಕ್ಯ. ನಿಂದು ಹೊಲ ಮನಿ ಕೆಲಸ ಏನೈತ ನಾ ಎಲ್ಲ ಮಾಡ್ಕೋತಾನೆ. ನಮ್ಮ ಅಣ್ಣನ ಮೇಲೆ ಹೋಗಿ ಬರೋ ಕೆಲಸ ಮೊದಲು ಮಾಡ. ಆತ್ಪ ಈಗಿನಾಗಲೇ ಹೋಗ್ಯ ನೋಡ. ಅಣ್ಣ ಬಾಳಪ್ಪನನ್ನು ಕರೆದುಕೊಂಡು ಬಂದಿದ್ದೇನೆ. ತಮ್ಮ ಪಕ್ಷಿ ತಮ್ಮ ಪಕ್ಷಿ ಒಂದ್ ಸರಿಗೆ ನೀರಾದ್ರೂ ಕೊಡುವಂತನಾಗು. ಅದನ್ನಾದ್ರೂ ಕೊಟ್ಟಿದ್ದೇನೆ ಅಣ್ಣ. ಹಾಗೆ ಒಳಗೆ ಗಂಗಡಿಯನ್ನು ಹಾಕುವಂತನಾಗು. ಆದ್ರೂ ಹಾಕಿದ್ದೇನೆ ಅಣ್ಣ. ಊಟದ ವ್ಯವಸ್ಥೆಯನ್ನು ಮಾಡು. ಊಟದ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಣ್ಣ. ಇರಣ್ಣ ಇರ್ಪಕ್ಷಿ ಈ ಬಡವನ ಮ್ಯಾಲ ಯಾಕಪ್ಪ ಬಹಳ ಉಪಕಾರ ಆಗತ್ತಲ್ಲ. ಬಾಳಪ್ಪಣ್ಣ ಮನಿಗ್ ಬಂದವ್ರನ್ನ ಉಪಚಾರ ಮಾಡ್ಲಿಲ್ಲ ಅಂದ್ರೆ ಎಂತ ಸೊಕ್ಕಿನ ಸುಳ್ಳು ಮಕ್ಕಳು ಅಂತಾರ. ಅದಕ್ಕೆ ಮನಿಗ್ ಬಂದವ್ರಿಗೆ ನಾವು ಮರ್ಯಾದೆ ಕೊಡುದು ನಮ್ಮ ಪದ್ಧತಿ. ಇರಣ್ಣ ಇರ್ಪಕ್ಷಿ ನಾನಂತೇನ್ ಬಾ ಅಂತ ಕೆಲಸ ಈಗಿಂದೀಗಲೇ ಕರ್ಕೊಂಡ್ ಬಾ ಅಂತ ಹೇಳಿದಂತಲ್ಲ. ಬಾಳಣ್ಣ ಎರಡು ಚಿತ್ರ ಬರ್ಬೋದು ಬಾ ನೀನ್ ಅತ್ಯಕ್ಕ ಅಂತದೇನಪ್ಪ ನನ್ನ ಕಡೆ ಕೆಲಸ. ನಿನ್ನ ಜೀವದ ಗೆಳೆಯ ಸಂಘನನ್ನ ತಂದು ಕೊಟ್ಟಂತ ಆದ್ರ ಏನ್ ಬೇಡ್ತೀನ ಅದನ್ನ ಕೊಟ್ಟ ಬರ್ತೇವ. ಆತ್ಪ ಇದು ನನ್ನಿಂದ ಏನು ಆಗೋದು ನೋಡಪ್ಪ. ಇದ ಬಾಳಣ್ಣ ಈ ಮಾತಿಗೆ ಒಲ್ಲೆಲ್ಲ ಬೇಡ. ನಿನ್ನ ಹೆಸರಿಗೆ ಹೊಲ ಮಣ್ಣು ಹಚ್ಚುತ್ತಾನೆ. ಮುತ್ತು ರತ್ನ ಬೆಳ್ಳಿ ಬಂಗಾರ ಸಾಕಷ್ಟು ಹಣವನ್ನು ಕೊಡುತ್ತಾನೆ. ಇದು ಅಲ್ಲದೆ ನಿನ್ನ ಮಗನ್ನು ಪೇಟೆಯಲ್ಲಿ ಕರೆದುಕೊಂಡು ಹೋಗಿ ಉಂಗುರ ಉಡುದಾರ ಬೇಕು ಬೇಡದನ್ನು ಕೊಡಿಸುತ್ತಾನೆ. ಈ ಮಾತಿಗೆ ನೀನು ಒಲ್ಲೆನ ಬೇಡ. ಒಲ್ಲೆನ ಆದ್ರೆ ನಿನ್ನ ಪರಿಣಾಮ ನಾಟಕವಾಗುತ್ತದೆ. ಯಾತ್ರ ಬಾಯ. ಓಹೋ ನಾನಾದ್ರೂ ತಿಳಿದು ಹೇಳುತ್ತೇನೆ. ಓಹೋ ನಾನು ಒಲ್ಲೇನ ಅಂದರೆ ನನ್ನಂತರ ಇವ್ರು ಕಡಿದು ಖಚಿತ. ನಾನಾದ್ರೂ ತಂದು ಕೊಟ್ರಾತೆ. ಅವೇನ ಏನು ಕೊಡಾವಲ್ಲ ಕೊಸಾವಲ್ಲ. ನಾನಾದ್ರೂ ತಂದು ಕೊಟ್ರಾತಿ. ಏನ್ ಬೇಕು ಬೇಡದ ಕೊಡ್ತಾನಂತಾರು. ಇದನ್ನೆಲ್ಲ ಕೊಟ್ರ ನಂದೇನ ಅವ್ನು ತಂದು ಕೊಡಾಕ್ ಕಂಡು ಹೋಗೈತೆ. ನಾನಾದ್ರೂ ಮಾತು ಕೊಡ್ತೇನೆ. ಇರಾಣ ಇರ್ಪಕ್ಷಿ ನಾನಾದ್ರೂ ಈ ಮಾತಿಗೆ ಒಪ್ಪಿದ್ದೆ ನೋಡಪ್ಪ. ಒಪ್ಪಿಗೆ ಬಾಳ ನೀ ಕರ್ಕೊಂಡ್ಬರು ಬೇಕಂತ ಹೇಳಿ ಹೋಗೋಣ ನಮಗ. ಇರಾಣ ಇರ್ಪಕ್ಷಿ ನಾಳೆ ಬರುವ ಮಂಗಳವಾರ ದಿವಸ ಗುರು ಚಂಜಿಯಲ್ಲಿ ಬಯಲು ಹೊಂಗಲ್ ನಡಕ ಬಯಲವಾಡ ನಡಕ ಯಾಗದಿ ಒಣಕಾದ್ರೂ ಕರ್ಕೊಂಡು ಬರುತ್ತೇನೆ. ನೀವು ಅಲ್ಲಿ ಸಿದ್ಧರಾಗಿರಿ. ಅಪ್ಪ ಬರುತ್ತೇವೆ. ಆರತಿ ಬೆಳಗುವೆನಾ ಜಯ ಜಯ. 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 ಆರತಿ ಬೆಳಗುವೆ ತಾಯಿ ದುರ್ಗಮ್ಮಗೆ. ಆರತಿ ಬೆಳಗುವೆ ಗುಣದ ಎಲ್ಲಮಗೆ. ಆರತಿ ಬೆಳಗುವೆ ತಾಯಿ ದುರ್ಗಮ್ಮಗೆ. ಆರತಿ ಬೆಳಗುವೆ ಗುಣದ ಎಲ್ಲಮಗೆ. ಆರತಿ ಬೆಳಗುವೆನಾ ಜಯ ಜಯ. ಆರತಿ ಬೆಳಗುವೆನಾ ಜಯ ಜಯ. ಆರತಿ ಬೆಳಗುವೆನಾ ಜಯ ಜಯ. ಆರತಿ ಬೆಳಗುವೆನಾ ಜಯ ಜಯ. ಆರತಿ ಬೆಳಗುವೆ ತಾಯಿ ಎಲ್ಲಮ್ಮಗೆ. ಆರತಿ ಬೆಳಗುವೆ ತಾಯಿ ದುರ್ಗಮ್ಮಗೆ. ಆರತಿ ಬೆಳಗುವೆ ತಾಯಿ
ಆರತಿ ಬೆಳಗುವೆನ ಜಯ ಜಯ ಆರತಿ ಬೆಳಗುವೆನ ಜಯ ಜಯ ಸೌಗದ ಬಾಳಯ್ಯ ಕೊಣ್ಣೂರ ಕೆಂಪಯ್ಯ ಸೌಗದ ಬಾಳಯ್ಯ ಕೊಣ್ಣೂರ ಕೆಂಪಯ್ಯ ಆರತಿ ಬೆಳಗುವೆ ಅರಮಾವಿ ಹನುಮಾಗೆ ಬೆಳಗುವೆ ಅರಮಾವಿ ಹನುಮಾಗೆ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆನ ಜಯ ಜಯ ಆರತಿ ಬೆಳಗುವೆನ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆನ ಜಯ ಜಯ ಆರತಿ ಬೆಳಗುವೆನ ಜಯ श्री दुर्गा देवी महाराज की श्री गणेश्वर महाराज की श्री गणेश्वर महाराज की श्री मल्लिकार्जुन महाराज की ದೌಡ್ ಹೊಡಿಯ ಮಕ್ಕೊಂಡವ್ರು ತಗೋದ